ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಸ್ನೇಹಿತರೆ ಟೈಮ್ 8 ಗಂಟೆ ಆಗ್ತಿರ್ಬೋದು. ಇವತ್ತು ಸ್ವಲ್ಪ ಲೇಟ್ ಎದ್ದಿದ್ದು, ಯಾಕಂದರೆ ನೆನ್ನೆ ರಾತ್ರಿ ತುಂಬ ಹೊತ್ತು ಕೆಲಸ ಮಾಡ್ತಾ ಇದ್ದೆ. ದೇವರ ಪೂಜೆಗೆ ನಾರ್ಮಲ್ ಯೂಶ್ವಲಿ 1 hour ತಗೊಳತ್ತೆ. ಅದರ ಜೊತೆ ಇವತ್ತು ಲಕ್ಷ್ಮಿಗೂ ರೆಡಿ ಮಾಡಬೇಕು. ಸೊ 2 hour ಅಂತೂ ಆಗುತ್ತೆ. ನಾನು 9:30 ಒಳಗಡೆ ದೀಪ ಹಚ್ಚಬೇಕು. ಇವತ್ತು 9:30 ಮೇಲೆ. ಇವತ್ತು ನಾನು ಟೈಮ್ ಯಾವುದನ್ನ ಹೇಳಿದ್ದೆ, 9:30 10:30 ಅನಿಸುತ್ತೆ. ಆ ಟೈಮಲ್ಲಿ ನಾನು ದೀಪ ಹಚ್ಚಬೇಕು. 6 ಗಂಟೆ ತನಕ ಟೈಮ್ ಚೆನ್ನಾಗಿರುತ್ತೆ. 6 ಗಂಟೆಯಿಂದ 9:30 ತನಕ ಟೈಮ್ ಚೆನ್ನಾಗಿರಲ್ಲ. ಅವತ್ತು ಹೇಳಿದ್ದೆ ಅಲ್ವಾ, ಗೌರಿ ಪಂಚಾಂಗ ನೋಡಿಬಿಟ್ಟು ಇನ್ನೊಂದು ಸಾರಿ ನೋಡ್ತೀನಿ. ನಾನು ಅಂದ್ಕೊಂಡೆ 9:30 ಒಳಗಡೆ ನಾನು ದೀಪ ಹಚ್ಚಬೇಕು ಅಂತ. ಇಲ್ಲ, ಸ್ವಲ್ಪ ಕ್ಲಾರಿಟಿ ತೊಗೊಳ್ಳೋಣ. ಅದಾದಮೇಲೆ ನೆನೆ ವ್ಲಾಗೆಲ್ಲ ನೋಡಿರ್ತೀರ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು ಅಂತ. ಇವತ್ತು ಕಲಶ ಇಡಬೇಕು, ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು. ಫ್ರೂಟ್ಸ್ನೆಲ್ಲನೂ ಅಂದರೆ ಟೇಬಲ್ ಮೇಲೆ ಏನೇನು ಅರೇಂಜ್ ಮಾಡಿದ್ದೀಯೋ ಅದನ್ನೆಲ್ಲನೂ ಇವತ್ತು ಮಾಡಬೇಕು. ಜಸ್ಟ್ ಲಕ್ಷ್ಮೀದು ಸೀರೆ ಡ್ರೇಪಿಂಗು, ಹಾಗೆ ಹಿಂದೆ ಸ್ವಲ್ಪ ಡೆಕೋರೇಷನ್ ಅಷ್ಟೇ ಆಗಿರೋದು. ತೋರಣ ಕಟ್ಟೋದು, ಬಾಳೆಕಂದು ಕಟ್ಟೋದು ಎಲ್ಲನೂ ಇವತ್ತು ಆದಷ್ಟು 2 hourಲ್ಲೇ ಮುಗಿಸ್ಬೇಕು ಅಂತ ಇದ್ದೀನಿ. ಹೋಗಿ ಶುರು ಮಾಡ್ತೀನಿ. ಮನೆ ಗುಡಿಸೋದು ಒರೆಸೋದು ಎಲ್ಲ ಇವತ್ತು ರಾಜೇಶ್ ನಾನು ಹೆಲ್ಪ್ ಮಾಡ್ಕೊಡ್ತೀನಿ, ನೀನು ಪೂಜೆ ಮಾಡ್ಕೋ ಅಂತ ಹೇಳಿದ್ದಾರೆ. ಸೊ ಅವ್ರು ಹೆಲ್ಪ್ ಮಾಡ್ತಾರೆ. ಈಗ ದೇವರಿಗೆ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್, ನಟ್ಸ್. ಇದರಲ್ಲಿ ನಾನು ಒಂದೇ ಒಂದು ಮರ್ತಿರೋದೇನೆಂದರೆ ಕಲ್ಸಕ್ಕರೆ ನಾನು ತಂದಿದ್ದೆ, ಆದರೆ ಅದು ಎಲ್ಲಿಟ್ಟಿದ್ದೀನೋ ಸಿಗಲೇ ಇಲ್ಲ. ನಾನು ಹುಡ್ಕೋದಕ್ಕೂ ಹೋಗಲಿಲ್ಲ ಜಾಸ್ತಿ. ನೆನ್ನೆನೇ ತೆಗೆದಿಟ್ಕೊಳ್ಬೇಕಿತ್ತು. ಅದಕ್ಕೆ ಏನು ಮಾಡಿದೆ, ಬೆಲ್ಲನೇ ಇಟ್ಟೆ. ಅದನ್ನು ಹಬ್ಬಕ್ಕೆ ಅಂತಾನೆ ತಂದಿದ್ನಲ್ಲ ಅಂದ್ಬಿಟ್ಟು ಬೆಲ್ಲನೇ ಹಾಕಿ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಯಾತಕ್ಕೆ ಅಂದರೆ ನಮ್ಮ ಮನೇಲಿ ವಿಗ್ರಹಗಳಿದೆ, ಲಕ್ಷ್ಮಿ ಮತ್ತು ವಿಷ್ಣುದು.
ಅದು ಎರಡಕ್ಕೂ ಅಭಿಷೇಕ ಮಾಡ್ತೀವಿ ಇವತ್ತು. ಹಾಗಾಗಿ ಅದಕ್ಕೆ ಏನೇನೆಲ್ಲ ಬೇಕೋ ಅದನ್ನ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಮೊದಲಿಗೆ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಕಟ್ ಮಾಡಿಕೊಂಡೆ. ಒಂದರಲ್ಲಿ ಜೇನುತುಪ್ಪ ತೆಗೆದಿಟ್ಟಿದ್ದೀನಿ. ಒಂದೊಂದು ಚೂರು ಸ್ನೇಹಿತರೆ, 1 ಸ್ಪೂನ್ ಆರ್ 2 ಸ್ಪೂನ್ಸ್ ಮತ್ತು 1 ಸ್ಪೂನಷ್ಟು ತುಪ್ಪ. ಇದು ಯಾವುದೂ ನಾನು ಮೊದಲು ಯೂಸ್ ಮಾಡಿರೋದಲ್ಲ, ಇವತ್ತು ಹಬ್ಬಕ್ಕೆ ಅಂತಲೇ ತಂದಿರೋದು. ಮೊಸರು ಕೂಡ ಅಷ್ಟೇ ಹೊಸ ಪ್ಯಾಕೆಟಿಂದ ತೆಗೆದುಕೊಂಡೆ. ಬೇಕಿದ್ರೆ ಅದಕ್ಕೆ ದೇವರಿಗೆ ಅಂತಲೇ ಸಪ್ರೇಟಾಗಿ ನಾವು ಹೆಪ್ಪಾಕಿ ಇಡ್ಬೋದು. ಹಾಲು ಕಾಯಿಸದೇ ಇರೋ ಹಾಲು, ಅದಕ್ಕೆ ಎಲ್ಲನೂ ಸ್ವಲ್ಪನೇ. ರಾಜೇಶ್ ಅವ್ರೇನು ತಗೊಳ್ಳೋದಿಲ್ಲ. ಪ್ರಸಾದ ಅಭಿಷೇಕ ಆದಮೇಲೆ ಎಷ್ಟು ಬೇಕು ಹೇಳಿ, ಸ್ವಲ್ಪನೇ ಸಾಕಲ್ವಾ. ಆ್ಯಂಡ್ ಇಲ್ಲಿ ನಾನು ಕಲ್ ಸಕ್ಕರೆ ತಂದಿದ್ದೆ, ಆದರೆ ಅದು ಸಿಗ್ತಾ ಇಲ್ಲ. ಅದಕ್ಕೆ ಹಬ್ಬಕ್ಕೆ ಅಂತ ತಂದಿದ್ದು ಸಕ್ಕರೆ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಇಲ್ಲಾಂದರೆ ಕಲ್ ಸಕ್ಕರೆ ಹಾಕ್ಬೋದಿತ್ತು. ಸೊ ಫ್ರೆಶ್ ಫ್ರೂಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅಭಿಷೇಕಕ್ಕೆ ಇದು ಕೂಡ ರೆಡಿ ಆಯಿತು. ನೆನ್ನೆ ಇಷ್ಟನ್ನು ಮಾಡಿ ಇಟ್ಟಿದ್ದೆ, ಲೈಕ್ ಡೆಕೋರೇಷನ್ನು, ಸಾರಿ ಡ್ರೇಪಿಂಗು. ಅದಾದಮೇಲೆ ಕಳಶಕ್ಕೆ ನೀರು, ಅದರಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಒಂದು ಕಾಯಿನು ಎಲ್ಲನೂ ಇವತ್ತು ಹಾಕಿ ನಾನು ಇಡ್ತಾ ಇದ್ದೀನಿ. ಸೊ ಕಾಯಿ ಕೂಡ ಇವತ್ತೇನೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಕಾಯಿ ಕೂಡ ಇಡ್ತಾ ಇದ್ದೀನಿ. ಈ ಸಾರಿ ಉದ್ದ ಸ್ಟೂಲ್ ಇಟ್ಬಿಟ್ಟಿದ್ದೀನಿ ಮೇಲ್ಗಡೆ, ಅದು ಟೀಪಾಯಿ. ನನಗೆ ಹೈಟೇ ಸಾಕಾಗ್ತಾ ಇರಲಿಲ್ಲ. ಎವ್ರಿ ಟೈಮ್ ನಾನು ಒಂದು ಸ್ಟೂಲ್ ಇಟ್ಕೊಂಡು ಅದ್ರ ಮೇಲೆ ಹತ್ತಿ ಹಾಕಬೇಕಾಗಿತ್ತು, ಇಲ್ಲಾಂದರೆ ಕೈ ಸಾಕಾಗ್ತಾನೆ ಇರಲಿಲ್ಲ. ಆ ಕಡೆ ಈ ಕಡೆ ಕರೆಕ್ಟಾಗಿ ನೆಟ್ಟಿಗೆ ಹಾಕೋದಕ್ಕೆ ಆಗ್ತಾನೆ ಇರಲಿಲ್ಲ. ಪೂಜೆಗೆ ಎಲ್ಲ ರೆಡಿ ಆಯಿತು ಸ್ನೇಹಿತರೆ. ಈಗ ನಾನು ಹೋಗಿ ಸೀರೆ ಉಟ್ಕೊಂಡು ಬರ್ತೀನಿ. ಸೀರೆ ಉಟ್ಟಿ ಬಂದೆ, ಆದರೆ ಇನ್ನು ರಾಜೇಶ್ ಅವ್ರದ್ದು ರೆಡಿ ಆಗಿರಲಿಲ್ಲ. ಅಂದರೆ ಅವರು ಸ್ನಾನ ಆಗಿತ್ತು, ಹೊರಗಡೆ ಎಲ್ಲ ತೋರಣ ಕಟ್ಟಬೇಕಿತ್ತು, ಅದನ್ನು ಕಟ್ತಾ ಇದ್ರು. ಇನ್ನು ತೋರಣ ಕಟ್ಟದೆ ಹೇಗೆ ಪೂಜೆ ಶುರು ಮಾಡೋದು, ಅಲ್ಲಿ ತನಕ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆವಾಗ ನೆನಪಾಯಿತು, ನಾನು ಇವತ್ತು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡಿದ್ನಲ್ಲ, ಪುಳಿಯೋಗರೆ ನಾನು ಬೆಳಗ್ಗೆ ಹೊತ್ತು ನೈವೇದ್ಯ ಮಾಡ್ತೀನಿ ದೇವರಿಗೆ. ಮಧ್ಯಾಹ್ನ ಅಡುಗೆ ಏನು ಮಾಡಿರ್ತೀನೋ ಅದ್ರ ಜೊತೆ ಸ್ವೀಟು. ಸೊ ಸ್ವೀಟ್ ಇವತ್ತು ಅಂದರೆ ಬೆಳಗ್ಗೆ ಪೂಜೆಗೆ ನಾನು ಅವಲಕ್ಕಿ ಮತ್ತು ಬೆಲ್ಲ ಹಾಕಿ ಇಡ್ತಾ ಇದ್ದೀನಿ. ಸೊ ಪುಳಿಯೋಗರೆ ಮತ್ತು ಹಣ್ಣು ಹಂಪಲು ಹಾಗೆ ಅವಲಕ್ಕಿ ಇಷ್ಟನ್ನು ನೈವೇದ್ಯಕ್ಕೆ. ಅದ್ರ ಜೊತೆಗೆ ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆಗೆ ಪೂರಿ ಮತ್ತು ಹೋಳಿಗೆ, ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಸೊ ಕಾಯಿ ಒಬ್ಬಟ್ಟಿಗೆ ಏನು ಬೇಕೋ ಹಸಿಟ್ಟು ಇವಾಗಲೇ ಕಲಸಿಡ್ಬೇಕಲ್ವಾ, 3-4 ಅವರ್ ಚೆನ್ನಾಗಿ ನೆನಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಗ್ಯಾಪಲ್ಲಿ ಬೇಗ ಬಂದು ಮಷೀನಲ್ಲಿ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಮಾಡಿದ್ರೆ ತುಂಬ ಹೊತ್ತು ಹಿಡಿಸಿದ್ರೆ ಸ್ನೇಹಿತರೆ ಕೈಗೆಲ್ಲಾನು ಅಂಟತ್ತೆ. ಎಸ್ಪೆಷಲಿ ಕಾಯಿ ಒಬ್ಬಟ್ಟಿಗೆ ನಾವೇನು ಹಸಿಟ್ಟು ಕಲಿಸ್ಬೇಕೋ ಅದಕ್ಕೆ ಏನದೊಂದೇನೆ ಎರಡನ್ನೂ ಕಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪೂರಿಗೆ ಬೇಕಾಗಿರೋದನ್ನು ಮೊದಲು ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್
ಕಾಯಿ ಒಬ್ಬಟ್ಟಿಗೆ ನಾನು ಬರೀ ಮೈದಾದ್ ಮಾಡ್ತಾ ಇದ್ದೀನಿ ಇವತ್ತು. ಯೂಶಲಿ ಗೋಧಿದ್ ಮಾಡ್ತಾ ಇದ್ದೆ, ಗೋಧಿ ಹಿಟ್ಟು ಯಾಕೋ ಚೆನ್ನಾಗಿಲ್ಲ, ತುಂಬ ಒರಟು ಬರ್ತಾ ಇದೆ. ಅದಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ಮಷೀನು ಅಗಾರೋದು. ಇದರಲ್ಲಿ ನಾವು ಕೇಕ್ ಬ್ಯಾಟರ್ ಮಿಕ್ಸ್ ಮಾಡೋದು, ವಿಪ್ ಕ್ರೀಮ್ ಮಾಡ್ಕೊಳ್ಳೋದು, ಈ ಥರ ಡೋ ಮಾಡ್ಕೊಳ್ಳೋದು ಯೂಸ್ ಮಾಡ್ಕೊಳ್ಬೋದು. ವೆರಿ ಈಸಿ ಆ್ಯಂಡ್ ಕನ್ವೀನಿಯೆಂಟ್, ಎಸ್ಪೆಷಲಿ ಈ ಥರ ಕೆಲಸ ಜಾಸ್ತಿ ಇದ್ದಾಗ ಅಥವಾ ಮನೆಯಲ್ಲಿ ಜನ ಜಾಸ್ತಿ ಇರ್ತಾರಲ್ವ ಅವಾಗ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದು ಫುಲ್ ಅಲ್ಲೇ ರೆಡಿ ಆಗಿಬಿಡೋದಿಲ್ಲ, ಅದು ನಾಬ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಮಾತ್ರನೇ ಕಲಿಸುತ್ತೆ, ಕೆಳಗಡೆ ಸ್ವಲ್ಪ ಹಸಿಟ್ಟು ಹಾಗೆ ಮಿಕ್ಕಿರುತ್ತೆ. ನಾಟ್ ಈವನ್ ಅ ಮಿನಿಟ್ ಅದರಲ್ಲಿ ಕಲಿಸ್ಕೊಂಡು ನಾದ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಸವರಿಟ್ರೆ ರೆಡಿ ಆಗುತ್ತೆ. ಒಬ್ಬಟ್ಟಿಗೆ ಹಸಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಆಯಾಮಿ ಲಕ್ಷ್ಮೀ ದೇವಿಗೆ ಷೋಡಶೋಪಚಾರವಾಗಿ ಮಾಡಿದಂತೆ ಭಾವಿಸುವುದು. महालक्ष्मी च विद्महे विष्णुपत्न्यै च धीमहि तन्नो लक्ष्मी प्रचोदयात्. वंदित सुंदरी माधवी चंद्र सहोदरी हेममये मुनिगण वंदित मोक्ष प्रदायिनी मंजुल भाषिनी वेदनुते पंकजवासिनी देव सुपूजित सद्गुणवर्षिणी शांतियुते जय जय हे मधुसूदन कामिनी आदिलक्ष्मी परिपालय माम् ऐकलकल्मषनाशिनी कामिनी वैदिकरूपिणी वेदमये क्षीरसमुद्भव मंगलरूपिणी मंत्रनिवासिनी मंत्रनुते मंगलदायिनी अम्बुजवासिनी देवगणाश्रित पादयुते जय जय हे मधुसूदन कामिनी धान्यलक्ष्मी परिपालय माम् जय वरवर्षिणी वैष्णवी भार्गवी मंत्रस्वरूपिणी मंत्रमयी सुरगुणपूजित शीघ्रफलाप्रद ज्ञानविकासिनी शास्त्रनुते भवभयहारिणी पापविमोचिनी साधुजनाश्रितपादयुते जय जय हे मधुसूदन कामिनी धैर्यलक्ष्मी परिपालय माम् ऐकगवाहिनी मोहिनी काकृणी रागविवर्धिनी ज्ञानमये
गुणगणवारधि लोकहितैषिणि सप्तस्वरभूषितगाननुते सकलसुरासुरदेवमुनीश्वर मानवವಂದಿತಪಾದಯುತೆ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ದೇವರ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಅಂತ ಕೇಳ್ಕೊಳ್ಳೋಣ. ವರಮಹಾಲಕ್ಷ್ಮಿ ಅಂದರೆ ವರ ಕೊಡುವಂಥ ದೇವತೆ. ಆರೋಗ್ಯ, ಆಯಸ್ಸು, ಧನ, ಕನಕ, ವಸ್ತು, ಹಾಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲಾನು ಕೊಟ್ಟು ಕಾಪಾಡುವಂಥ ದೇವತೆ. ಬನ್ನಿ ನಮ್ಮನೆ ಲಕ್ಷ್ಮಿಗಳಿಗೆ ಬಹಳ ನೆಮ್ಮದಿಯಿಂದ ಮಾಡಿದ್ದೀರಾ. ನಾನು ಕೇಳ್ತಾ ಇದ್ದೆ, ನೀವು ಸೀರೆ ಉಟ್ಕೊಂಡು ಲಕ್ಷ್ಮಿಗೆ ಉಡ್ಸಿದಿರಲ್ಲ, ಆ ಥರ ಕುತ್ಕೊಳಕ್ ಆಗುತ್ತಾ ಅಂತ. ಸಾನು ನೆನ್ನೆ ಸ್ಕೂಲಿಗೆ ಬರ್ಬೇಕಾರೆ ಅಂತಿದ್ಲು, ನಾನು ಲಕ್ಷ್ಮಿ ಅಲ್ವಾ, ನನ್ನ ಹೆಸರು ಲಕ್ಷ್ಮಿ ಅಲ್ವಾ, ಆ ಥರ ಕೂರ್ಸೋದು ನಂಗೆ ಕೂರಿಸ್ಬಿಡಿ ಅಂತ. ನಾಳೆ ತನಕ ಹಂಗೆ ಕೂತ್ಕೊಡ್ತೀಯಾ? ನೀನು ನೋಡು ಸನ ಹಿಂಗಾಗುತ್ತೆ. ಅದಕ್ಕೆ ನಾನಂದೆ ಆಯ್ತು ಪುಟ್ಟ ಕೂರ್ಸೋಕ್ಕಾಗುತ್ತೆ ನಿನ್ಗೇನೆ, ಟಾಯ್ಲೆಟ್ಗೆ ಹೋಗಂಗಿಲ್ಲ, ಬಾತ್ರೂಮ್ಗೆ ಹೋಗಂಗಿಲ್ಲ, ತಿಂಡಿ ತಿನ್ನಂಗಿಲ್ಲ, ಏನೂ ಇಲ್ಲ, ಬರೀ ಪೂಜೆ ಮಾಡಿಸ್ತಾ ಇರ್ತೀವಿ ಅಂತ. ಅದು ಏನು ಹೇಳೋದು ಗೊತ್ತಾ, ನನಗೆ ತಿರುಗಿ ಟಿವಿ ಕಡೆ ಕೂರಿಸ್ಬಿಟ್ಟು ಟಿವಿ ಕಡೆ ತಿರ್ಸ್ಕೊ. ತಿನ್ನಕ್ಕೆ ಯಾಕ್ರಿ ಇಲ್ಲ ಜಾನು, ಅಷ್ಟೊಂದು ಫ್ರೂಟ್ಸ್ ಎಲ್ಲ ಲಕ್ಷ್ಮಿಗೆ ಅಲ್ವಾ. ಆಮೇಲೆ ಮಧ್ಯಾಹ್ನ ಊಟ ಕೊಡೋದು ತಿಂಡಿನೂ ಸಿಗುತ್ತೆ ಸರ್. ಅಭಿಷೇಕ ಮಾಡೋದ್ವಲ್ಲ, ಅದೆಲ್ಲಾನು ಕುತ್ಕೊಂಡಿನೇ ತಿನ್ಬೋದು. ಯಾಕೆ ಬಿಡು, ಪರವಾಗಿಲ್ಲ, ಸಖತ್ ಬೇಗ ಆಗ್ಬಿಟ್ಟಿದೆ. ಅಜ್ಜಿಗೆ ಫೋನ್ ಮಾಡೋಣ, ವಿಶ್ ಮಾಡೋಣ ಅಂತ. ರಮ್ಯಾ ಮಾಡಿದ್ರು, 4:15 ಹೇಳ್ಬೇಕು ಅಂತಿದ್ವಿ, ಆಗಲಿಲ್ಲ. ಎಷ್ಟೊಂದಿಗೂ ಇದ್ದೆ ಅಂದಿಪ್ಪ, 8:30 ಶುರು ಮಾಡಿದ್ವಿ ಪೂಜೆ. ಆಯ್ತು ಅಮ್ಮ. ಹ್ಯಾಪಿ ವರಮಹಾಲಕ್ಷ್ಮಿ. Thank you for the gift. Hola Pooja. Nari. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಬೆಳಗ್ಗಿನ ಪೂಜೆ ಹೀಗಿತ್ತು ಸ್ನೇಹಿತರೆ. ಮತ್ತು ಇದಾದಮೇಲೆ ಮಧ್ಯಾಹ್ನದ ಅಡುಗೆ, ಹಾಗೆ ನೈವೇದ್ಯ, ಸಂಜೆ ಪೂಜೆ ಎಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದರೊಂದಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳಿಸೋದಕ್ಕೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಕೆಲವೊಂದು ಫೋಟೋಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆ, ಅಮ್ಮನ ಮನೆ, ರಮ್ಯಾ, ಹಾಗೆ ಜ್ಯೋತಿ ನನ್ನ ಕಸಿನ್ ಮನೆ, ಹಾಗೆ ನನ್ನ ವ್ಯೂವರ್ ಕೂಡ ನನಗೆ ಮೇಲ್ ಮಾಡಿದರು. ಸೊ ನೀವು ಕೂಡ ವ್ಲಾಗಲ್ಲಿ ಶೇರ್ ಮಾಡಬೇಕು ಫೋಟೋಸ್ ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ನನಗೆ ಮೇಲ್ ಮಾಡಿ. ನನಗೆ ಒಂದೇ ದಿನ ಟೈಮ್ ಇರೋದು, ಇವತ್ತು ನೀವು ಕಳಿಸಿದ್ರೆ ನಾಳೆ ನಾನು ವ್ಲಾಗನ್ನು ಶೇರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನನ್ನ ಮೇಲ್ ID ಬಂದು talkwithchaitra@gmail.com. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.